ಭಗವದ್ಗೀತೆಯ ಪ್ರಥಮ ಅಧ್ಯಾಯದ 16ನೆಯ ಶ್ಲೋಕ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು. ಪಾಂಡವ ಸೈನ್ಯದಲ್ಲಿ ಕೃಷ್ಣಾರ್ಜುನರು ಹಾಗೂ ಭೀಮಸೇನ ಶಂಖನಾದವನ್ನು ಮಾಡಿದ ನಂತರ ಯುಧಿಷ್ಠಿರ ತನ್ನ ಅನಂತ ವಿಜಯ ಎನ್ನುವಂತಹ ಶಂಖವನ್ನು ಊದುತ್ತಾನೆ. ಹಾಗೂ ನಕುಲ ಸಹದೇವರು ತಮ್ಮ ಸುಘೋಷ ಹಾಗೂ ಮಣಿಪುಷ್ಪಕ ಎಂಬ ಶಂಖವನ್ನು ಊದಿದ್ರು ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವಾರ್ಥ. ಶ್ಲೋಕದ ವಿವರಣೆಯನ್ನು ನಾವು ನೋಡುವುದಾದ್ರೆ, ಯುಧಿಷ್ಠಿರ ಪಾಂಡವರಲ್ಲಿ ಹಿರಿಯನಾದಂಥವನು. ಯುಧಿಷ್ಠಿರ ಎನ್ನುವ ಪದದ ಅರ್ಥವೇ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು ಅಂತ ಅರ್ಥ. ಈ ಯುಧಿಷ್ಠಿರ ಅನಂತ ವಿಜಯ ಎಂಬ ಶಂಖವನ್ನು ಊದಿದ ಅಂತ. ಅಂದ್ರೆ ಯುಧಿಷ್ಠಿರನ ಶಂಖನಾದ ಬಹಳ ಮಹತ್ವಪೂರ್ಣವಾದದ್ದಾಗಿದೆ. ಯಾಕಂದ್ರೆ ಯುಧಿಷ್ಠಿರ, ಈ ಧರ್ಮರಾಯ ಏನಿದ್ದಾನೆ, ಆತ ಯಾವತ್ತೂ ಯುದ್ಧವನ್ನು ಬಯಸಿಲ್ಲ. ಕೃಷ್ಣಾರ್ಜುನರು ಯುದ್ಧಕ್ಕಾಗಿ ಕಾತರರಾಗಿದ್ರು, ಆದ್ರೆ ಯುಧಿಷ್ಠಿರ ಶಾಂತಿ ಪ್ರಿಯ. ಆತ ಯಾವಾಗ್ಲೂ ಹೇಳುವಂಥದ್ದು ಯುದ್ಧ ಬೇಡ, ಶಾಂತಿಯಲ್ಲಿಯೇ ನಾವು ಸಂಧಾನ ಮಾಡಿಕೊಳ್ಳುವ ಅಂತ. ಅಂದ್ರೆ ಪಾಂಡವರು ಈ 13 ವರ್ಷಗಳ ಕಾಲ ಯಾವಾಗ ವನವಾಸ ಹಾಗೂ ಅಜ್ಞಾತವಾಸಕ್ಕೆ ಅಂತ ಕಾಡಿಗೆ ಹೋಗ್ತಾರೋ, ಆವಾಗ ಈ ಯುಧಿಷ್ಠಿರನಿಗೆ ಪೂರ್ತಿ ಋಷಿಗಳ ಸಂಘ ಸಿಗ್ತದೆ ಕಾಡಲ್ಲಿ. ಅಲ್ಲದೆ ಆತನ ನಿತ್ಯದ ಆಹಾರಕ್ಕಾಗಿ, ವ್ಯವಸ್ಥೆಗಳಿಗಾಗಿ ಅಕ್ಷಯ ಪಾತ್ರೆ ಬೇರೆ ದೊರಕಿದೆ ಭಗವಂತನ ಅನುಗ್ರಹದಿಂದ. ಅಲ್ಲಿ ಸಂತೋಷವಾಗಿರ್ತಾನೆ ಈ ಯುಧಿಷ್ಠಿರ. ಧರ್ಮರಾಯ ತನ್ನ ಪತ್ನಿಯಲ್ಲಿ ಹಾಗೂ ಭೀಮಸೇನಲ್ಲಿ ಹೇಳ್ತಾನೆ, ನಾವು ಮರಳಿ ಹೋಗುವುದು ಬೇಡ ಹಸ್ತಿನಾವತಿಗೆ. ಯಾಕೆ ನಮಗೆ ಆ ಜಗಳ, ಆ ದಾಯಾತಿಗಳ ಜೊತೆ ದಿನಲೂ ಕಾದಾಟ, ಇದು ಯಾಕೆ ಬೇಡ, ನಾವು ಆರಾಮವಾಗಿ ಕಾಡಲ್ಲೇ ಇರುವ, ಇಲ್ಲೇ ನಾನು ರಾಜನಂತೆ ಇದ್ದೇನೆ ಅಂತ ಯುಧಿಷ್ಠಿರ ಹೇಳ್ತಾನೆ. ಆವಾಗ ಭೀಮ ಹಾಗೂ ದ್ರೌಪದಿ ಆತನಿಗೆ ಗದರಿಸ್ತಾರೆ ಕೂಡ. ಯಾಕೆ ಅಂದ್ರೆ, ನೀನು ಕ್ಷತ್ರಿಯನಾಗಿದ್ದಿ, ಹಿಂದೆ ಆ ಜೂಜಿನ ಆ ಸಂದರ್ಭದಲ್ಲಿ ದ್ರೌಪದಿಗೆ ಮಾಡಿದಂತ ಅವಮಾನವನ್ನು ಮರ್ತಿದ್ಯಾ? ಈ ರೀತಿಯಾದಂತಹ ಒಂದು ವಿರಕ್ತ ಮನೋಭಾವ ಕ್ಷತ್ರಿಯನಿಗೆ ಬರುವಂತದ್ದು ತರವಲ್ಲ ಅಂತ ಹೇಳಿ ಭೀಮಸೇನ ಯುಧಿಷ್ಠಿರನನ್ನು ಗದರುವಂತಹ ಸಂದರ್ಭ ಎಲ್ಲ ನಮಗೆ ಮಹಾಭಾರತದಲ್ಲಿ ನಾವು ನೋಡಬಹುದು. ವನವಾಸದ 13 ತಿಂಗಳು ಮುಗಿದಾಗ ಭೀಮಸೇನ ಧರ್ಮರಾಯನ ಬಳಿಯಲ್ಲಿ ಹೇಳ್ತಾನೆ, 1 ತಿಂಗಳನ್ನು 1 ವರ್ಷ ಅಂತ ಪರಿಗಣನೆ ಮಾಡುವಂತಹ ಕ್ರಮವೊಂದು ಶಾಸ್ತ್ರದಲ್ಲಿ ಹೇಳಿದೆ. 13 ತಿಂಗಳಾಯ್ತು, 13 ವರ್ಷ ಅಂತ ಪರಿಗಣಿಸಿ ನಾನು ಈಗಲೇ ಯುದ್ಧಕ್ಕೆ ಹೋಗ್ತೇನೆ. ಆ ಹಸ್ತಿನಾವತಿಯ ದುಷ್ಟರನ್ನೆಲ್ಲರನ್ನು ಕೂಡ ಸದೆ ಬಡಿದು ದ್ರೌಪದಿಗೆ ಆದಂತ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಳ್ತೇನೆ ಅಂತ ಭೀಮಸೇನ ಹೊರಟ್ರೆ ಧರ್ಮರಾಯ ತಡಿತಾನೆ. ಹೆದರುತ್ತಾನವನು, ನಾನಲ್ಲಿ ಮಾತು ಕೊಟ್ಟು ಬಂದಿದ್ದೇನೆ 13 ವರ್ಷದ ನಂತರ ಯುದ್ಧಕ್ಕೆ ಬರ್ತೇವೆ ಅಂತ. ಇವನಿಲ್ಲಿ 13 ತಿಂಗಳಲ್ಲೇ ಹೊರಟಿದ್ದಾನಲ್ಲ, ನಾನೆಲ್ಲಿ ಆದ್ರೂ ಕೊಟ್ಟ ಮಾತು ತಪ್ಪಿದೆ ಅಂತಾದ್ರೆ, ನನ್ನ ಸತ್ಯ ಪ್ರತಿಜ್ಞೆ ನಷ್ಟವಾಗಿ ಹೋದ್ರೆ ಅಂತ ಧರ್ಮರಾಯ ಹೆದರ್ತಾನೆ. ಕೊನೆಗೆ ಅಲ್ಲಿ ಭೀಮ ಹಾಗೂ ದ್ರೌಪದಿಗೆ ಅವರ ಮುಂದೆ ತಾನು ಪ್ರತಿಜ್ಞೆ ಮಾಡ್ತಾನೆ, ಏನು ಅಂದ್ರೆ 13 ವರ್ಷಗಳ ನಂತರ ನಾನೂ ಕೂಡ ನೀವು ಮಾಡುವಂತಹ ಯುದ್ಧಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ, ನಾನೂ ಯುದ್ಧದಲ್ಲಿ ಭಾಗಿಯಾಗ್ತೇನೆ ಅಂತ. ಹಾಗಾಗಿ ಇಲ್ಲಿ ಯುಧಿಷ್ಠಿರ ಮಾಡಿದಂತಹ ಶಂಖನಾದ ಏನುಂಟು, ಅದು ಭೀಮಾರ್ಜುನರಿಗೆ ಅತ್ಯಂತ ಹೆಚ್ಚು ಸಂತೋಷವನ್ನು ತಂದುಕೊಟ್ಟಿರಬಹುದು ಅಂತ ವ್ಯಾಖ್ಯಾನಕಾರರು ತಾವು ಬರೀತಾರೆ. ಅಲ್ಲದೆ ಯುಧಿಷ್ಠಿರನನ್ನು ಕುಂತಿ ಪುತ್ರ ಅಂತ ವ್ಯಾಸರು ಸಂಬೋಧಿಸ್ತಾರೆ. ಕುಂತಿ ದೇವಿಗೆ 3 ಜನ ಮಕ್ಕಳು. ಪಾಂಡವರಲ್ಲಿ 3 ಜನ ಕುಂತಿ ಪುತ್ರರು. ದೊಡ್ಡವನು ಯುಧಿಷ್ಠಿರ, ಎರಡನೆಯವನು ಭೀಮ, ಚಿಕ್ಕವನು ಅರ್ಜುನ. ಹೀಗೆ ಕುಂತಿ ಪುತ್ರ. ಅಲ್ಲದೆ ಇನ್ನು ಉಳಿದ 2 ಏನಿದ್ದಾರೆ ಅವರು ಮಾದ್ರೀಸುತರು, ನಕುಲ ಸಹದೇವರು ಅಂತ. ಅಲ್ಲದೆ ಈ ಶಂಖನಾದವೂ ಕೂಡ ಆದಂತಹ ಒಂದು ರೀತಿಯನ್ನು ನಾವು ಗಮನಿಸಿದ್ರೆ, ಚಿಕ್ಕವರಿಂದ ದೊಡ್ಡವರ ತನಕ ಈ ಶಂಖನಾದ ಈ ರೀತಿಯಾಗಿ ಮುಂದುವರೆದಿದೆ, ಮಾಡಲ್ಪಟ್ಟಿದೆ. ಚಿಕ್ಕವನು ಅರ್ಜುನ, ಕುಂತಿ ಸುತರಲ್ಲಿ ಚಿಕ್ಕವನು ಅರ್ಜುನ ಮೊದಲು ಶಂಖನಾದವನ್ನು ಮಾಡಿದ್ದಾನೆ. ಭಗವಂತನ ಶಂಖನಾದ ಆದ ನಂತರ ಪಾಂಡವರಲ್ಲಿ ಮೊದಲು ಶಂಖನಾದ ಮಾಡಿದವನು ಅರ್ಜುನ, ಆನಂತರ ಭೀಮಸೇನ, ಆನಂತರ ಯುಧಿಷ್ಠಿರ. ಅಂದ್ರೆ ಕುಂತಿಯ 3 ಮಕ್ಕಳು ಚಿಕ್ಕವನಿಂದ ದೊಡ್ಡವರವರೆಗೆ ಹೀಗೆ ಶಂಖನಾದ ಆಯಿತು. ಇನ್ನು ಮುಂದೆ ಮಾದ್ರೀಸುತರಿಬ್ಬರಿದ್ದಾರೆ ಪಾಂಡವರಲ್ಲಿ, ಅವರೂ ಕೂಡ ನಕುಲ ಸಹದೇವರಲ್ಲಿ ನಕುಲ ಚಿಕ್ಕವನು, ಸಹದೇವ ದೊಡ್ಡವನು. ಹೀಗೆ ನಕುಲ ಮೊದಲು ಶಂಖನಾದವನ್ನು ಮಾಡ್ತಾನೆ, ಆಮೇಲೆ ಸಹದೇವ ಮಾಡುವಂಥದ್ದು. ಇವರಿಬ್ಬರೂ ಕೂಡ ಅವಳಿಗಳೇ ಆಗಿದ್ರೂ ಕೂಡ ನಕುಲ ಸಹದೇವರು ಮಾದ್ರೀಸುತರು. ನಾವು ಹೆಚ್ಚಾಗಿ ತಿಳ್ಕೊಳ್ಳುವಂಥದ್ದು ಸಹದೇವ ಚಿಕ್ಕವನು ನಕುಲ ದೊಡ್ಡವನು ಅಂತ. ಆದ್ರೆ ಹಾಗಲ್ಲ, ನಕುಲ ಚಿಕ್ಕವನು ಸಹದೇವ ದೊಡ್ಡವನು. ಯಾಕೆ ಅಂದ್ರೆ, ಒಂದು ಕೋಣೆಯೊಳಗೆ ನಾವು ಪ್ರವೇಶ ಮಾಡಿದ್ರೆ ಯಾರು ಮೊದಲು ಪ್ರವೇಶ ಮಾಡಿರ್ತಾನೋ ಅವನು ಬರುವಂಥದ್ದು ಆನಂತರ. ಹಾಗಾಗಿ ಸಹದೇವ ನಂತರ ಬಂದವನಾದದ್ರಿಂದ ಆ ನಂತರ ಬಂದವನೇನಿದ್ದಾನೆ ಅವನು ದೊಡ್ಡವನು ಅಂತ ನಮ್ಗೆ ಮಹಾಭಾರತ ಈ ರೀತಿಯಾಗಿ ಅವಳಿ ಜವಳಿಗಳ ಚಿಂತನೆಯನ್ನು ಹೀಗೆ ಮಾಡಿ ಅಂತ ಮಹಾಭಾರತ ಹೇಳ್ತದೆ. ಯಾವ ರೀತಿಯಾಗಿ ಅಂದ್ರೆ, ಈ 2 ಮಕ್ಕಳು ಹುಟ್ಟಿದ್ರೆ ಅವಳಿ ಜವಳಿಗಳಲ್ಲಿ, ಆ ನಂತರ ಬಂದವನು ದೊಡ್ಡವನು. ಮೊದಲು ಯಾರು ತಾಯಿ ಗರ್ಭದಿಂದ ಬಂದಿದ್ದಾನೆ ಅವನು ಚಿಕ್ಕವನು ಅಂತ. ಮೊದಲು ಗರ್ಭವನ್ನು ಪ್ರವೇಶಿಸಿದಂತಹ ಮಗು ಆನಂತರ ಬರ್ತದೆ, ನಂತರ ತಾಯಿ ಗರ್ಭವನ್ನು ಪ್ರವೇಶಿಸಿದ ಮಗು
ಮೊದಲು ಬರ್ತದೆ. ಹಾಗೆ ಮಹಾಭಾರತದಲ್ಲಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ತತ್ಪಚಿತು ಅಂತ ಹೇಳ್ತಾರೆ, ಕುತ್ರಜಿತು ಅಂತ ಕೂಡ. ಅಂದ್ರೆ ಯಾವುದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆಯೋ ಅದು ಇನ್ನೆಲ್ಲಿಯೂ ಹೇಳಲ್ಪಟ್ಟಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ, ಅಥವಾ ಇನ್ನೆಲ್ಲೋ ಹೇಳಿ ಮಹಾಭಾರತದಲ್ಲಿ ಹೇಳದೇ ಇದ್ದಂತಹ ಯಾವುದೇ ವಿಚಾರ ಇಲ್ಲ ಅಂತ ಈ ಅವಳಿ ಜವಳಿಗಳ ನಿರ್ಣಯವನ್ನು ಮಹಾಭಾರತ ನಮಗೆ ಹೇಳುತ್ತದೆ. ಈ ರೀತಿಯಾಗಿ ಯುಧಿಷ್ಠಿರನ ಶಂಖನಾದ ಆದ ನಂತರ ಸುಘೋಷ ಎಂಬಂತಹ ತನ್ನ ಶಂಖವನ್ನು ನಕುಲ ಊದಿದ್ದಾನೆ. ಸುಘೋಷ ಒಳ್ಳೆಯ ನಾದವನ್ನು ಹೊರಸೂಸುವಂತಹ ಶಂಖ. ಕುಲ ಪಾಂಡವರ ಪೈಕಿ ಅತ್ಯಂತ ಸುಂದರ, ಆತರ ಶಂಖನಾದವು ಮಧುರವಾದದ್ದು. ಕೊನೆಗೆ ಸಹದೇವ ತನ್ನ ಮಣಿಪುಷ್ಪಕ ಅಂತ ಹೇಳುವಂತಹ ಶಂಖನಾದವನ್ನು ತಾನು ಮಾಡ್ತಾನೆ. ಈ ರೀತಿಯಾಗಿ 15 ಹಾಗೂ 16ನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಪಂಚಪಾಂಡವರು ತಮ್ಮ ತಮ್ಮ ಶಂಖನಾದವನ್ನು ಮಾಡಿದ್ರು ಅಂತ ಹೇಳುವಂಥದ್ದು ಈ ಶ್ಲೋಕದ ವಿವರಣೆ. ಶುಭವಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.